ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನರ ಸಂಚಾರ ನಾಡಿ ಅಂದರೆ ಅದು BMTC. ಇದೇ BMTC ಇತ್ತೀಚೆಗೆ ಕಿಲ್ಲರ್ BMTC ಅನ್ನುವಂತಹ ಅಪಖ್ಯಾತಿಗೂ ಕೂಡ ಗುರಿಯಾಗಿದೆ. ಈ ಸಾಲು BMTC ಬಸ್ಗಳಿಗೆ ಅಮಾಯಕರು ಬಲಿಯಾಗೋದಕ್ಕೆ ಕಾರಣ ಈ ಚಾಲಕರ ರ್ಯಾಶ್ ಡ್ರೈವಿಂಗ್ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ನಗರದಲ್ಲಿ ಕಿಲ್ಲರ್ BMTC ಆಟಾಟೋಪಕ್ಕೆ ಬ್ರೇಕ್ ಇಲ್ವಾ? ರ್ಯಾಶ್ ಡ್ರೈವಿಂಗ್ಗೆ ನಗರದಲ್ಲಿ ಸಾಲು ಆಕ್ಸಿಡೆಂಟ್. ಸಿಗ್ನಲ್ ಜಂಪ್, ಸ್ಟಾಪ್ಗಳಲ್ಲಿ ನಿಲ್ಲಿಸದೆ ಬೇಕಾಬಿಟ್ಟಿ ಚಾಲನೆ. ಬೆಂಗಳೂರಿನ ಸಂಚಾರ ನಾಡಿ BMTC ಇದೀಗ ನಗರದಲ್ಲಿ ಆತಂಕ ಹುಟ್ಟಿಸಿದೆ. ಚಾಲಕರ ಡೇಂಜರಸ್ ಡ್ರೈವಿಂಗ್ ಅಮಾಯಕರನ್ನ ಬಲಿ ಪಡೆಯುತ್ತಿದೆ. ಕಳೆದ ಫೆಬ್ರವರಿ ತಿಂಗಳಲ್ಲಿ 4ರನ್ನ ಬಲಿ ಪಡೆದ ಕಿಲ್ಲರ್ BMTC ನಗರದಲ್ಲಿ ವಾಹನ ಸವಾರರಿಗೆ, ಪಾದಚಾರಿಗಳಿಗೆ ಯಮನಂತೆ ಕಾಡ್ತಿದೆ. ಸಿಗ್ನಲ್ ಜಂಪ್ ಮಾಡ್ತಾ, ಫೋನ್ನಲ್ಲಿ ಮಾತಾಡ್ತಾ, ಯಾವುದೇ ಇಂಡಿಕೇಟರ್ಸ್ ಹಾಕದೆ ರಸ್ತೆಯಲ್ಲಿ ಎರ್ರಾಬಿರ್ರಿ ಓಡಿಸಿ ಅಪಘಾತಗಳನ್ನ ಮಾಡ್ತಿದ್ದಾರೆ. ಈ BMTC ಬಸ್ಗಳ ಪಕ್ಕದಲ್ಲಿ ಸಂಚಾರ ಮಾಡಲು ಇತರೆ ವಾಹನ ಸವಾರರು ಭಯಪಡ್ತಿದ್ದಾರೆ. ನಗರದಲ್ಲಿ ರ್ಯಾಶ್ ಡ್ರೈವ್ ಮಾಡ್ತಾ ಬೈಕ್ ಸವಾರರ ಜೊತೆ ಗಲಾಟೆ, ಸಿಗ್ನಲ್ ಜಂಪ್ ಮಾಡಿ ಸಾರ್ವಜನಿಕರ ಜೊತೆ ಛೀಮಾರಿ ಹಾಕಿಸಿಕೊಳ್ಳುವುದು BMTC ಚಾಲಕರಿಗೆ ಸಾಮಾನ್ಯವಾಗಿ ಬಿಟ್ಟಿದೆ. ರಸ್ತೆ ಅಪಘಾತಗಳನ್ನ ತಡೆಗಟ್ಟಬೇಕಾದ BMTC ನಿಗಮ ಘಟನೆಗಳ ಬಗ್ಗೆ ಸಮರ್ಥನೆ ಮಾಡಿಕೊಳ್ತಿದೆ ಹೊರತು ಅನಾಹುತಗಳನ್ನ ತಡೆಯುವ ಪ್ರಯತ್ನ ಮಾಡ್ತಿಲ್ಲ. ಫೆಬ್ರವರಿಯಿಂದ ಈವರೆಗೆ ಎಷ್ಟೆಷ್ಟು ಸಾವು ಅಪಘಾತಗಳಾಗಿವೆ ಅನ್ನೋದನ್ನ ನೋಡೋದಾದ್ರೆ, ಫೆಬ್ರವರಿ 2 ಮೈಸೂರು ರಸ್ತೆಯ ಪಂತರಪಾಳ್ಯದಲ್ಲಿ ಬೈಕ್ಗೆ ಬಸ್ ಡಿಕ್ಕಿ, ಕಾಮಾಕ್ಷಿಪಾಳ್ಯ ನಿವಾಸಿ ಸರೋಜಾ ಸಾವು. ಫೆಬ್ರವರಿ 27 ಹೆಬ್ಬಾಳ ಸಿಗ್ನಲ್ ಬಳಿ ರಸ್ತೆ ದಾಟುತ್ತಿದ್ದ ಪಾದಚಾರಿಗೆ ಬಸ್ ಡಿಕ್ಕಿ, ನಾಗೇನಹಳ್ಳಿ ನಿವಾಸಿ ಲಿಂಗಮ್ಮ ಸಾವು. ಫೆಬ್ರವರಿ 28 ಹನುಮಂತ ನಗರದ ಸೀತಾ ಸರ್ಕಲ್ ಬಳಿ ಬ್ರೇಕ್ ಹಾಕದೆ ಆಟೋಗೆ ಡಿಕ್ಕಿ, 2 ಬಸ್ಗಳ ನಡುವೆ ಆಟೋ ಅಪ್ಪಚ್ಚಿ, ಆಟೋ ಚಾಲಕ ಪ್ರಯಾಣಿಕ ಸಾವು. ಮಾರ್ಚ್ 3 ಹೆಣ್ಣೂರು ಬಾಗಲೂರು ರಸ್ತೆಯ ಗುಂಡಪ್ಪ ವೃತ್ತ ಬಳಿ 40 ವರ್ಷದ ವ್ಯಕ್ತಿ ಸಾವು. ಇನ್ನು ಅಪಘಾತದ ವಿವರಗಳನ್ನ ನೋಡೋದಾದ್ರೆ, ಡಿಸೆಂಬರ್ 14 ಮಕ್ಕಳ ಜೊತೆ ಮಹಿಳೆ ಬೈಕ್ ಮೇಲೆ ಹೋಗುವಾಗ ರ್ಯಾಶ್ ಡ್ರೈವ್ ಆರೋಪ, ಚಾಲಕನ ಮೇಲೆ ಮಹಿಳೆ ಹಲ್ಲೆ, ದೂರು ದಾಖಲು. ಫೆಬ್ರವರಿ 14 KR ಸರ್ಕಲ್ ಬಳಿ ಬೈಕ್ಗೆ ಡಿಕ್ಕಿ, 3 ಬೈಕ್ ಸವಾರರಿಗೆ ಗಾಯ. ಮಾರ್ಚ್ 12 ಪೀಣ್ಯದ TVS ಕ್ರಾಸ್ ಬಳಿ ಬೈಕ್ಗೆ ಡಿಕ್ಕಿ, ಬಸ್ ನಡಿ ಸಿಲುಕಿದ ಬೈಕ್ ಸವಾರ ಗ್ರೇಟ್ ಎಸ್ಕೇಪ್. ಮಾರ್ಚ್ 8 ಚಲಿಸುತ್ತಿದ್ದಾಗಲೇ ಕಳಚಿದ BMTC ಬಸ್ ಟೈರ್, ಆರೋಗ್ಯ ಸೌಧ ಬಳಿಯ ಸಿಗ್ನಲ್ ಬಳಿ ನಡೆದಿದ್ದ ಘಟನೆ. ಒಟ್ಟಾರೆ ನಿತ್ಯ 1 ಲಕ್ಷಕ್ಕೂ ಅಧಿಕ ಟ್ರಿಪ್ಗಳಲ್ಲಿ BMTC ಬಸ್ಗಳ ಸಂಚಾರ ಆಗುತ್ತೆ. ಡಿಪೋಗಳಿಂದ ಬಸ್ಗಳು ಹೊರಬರುವ ವೇಳೆ ಸರಿಯಾದ ನಿರ್ವಹಣೆ ಇಲ್ಲದೆ, ಅಲ್ಲಲ್ಲಿ ಕೈ ಕೊಡೋದರ ಜೊತೆಗೆ ಬ್ರೇಕ್ ಹಿಡಿಯದೆ ಅಪಘಾತಗಳಾಗ್ತಿವೆ. ಹೀಗಿರುವಾಗ ಇನ್ಯಾವ ಪುರುಷಾರ್ಥಕ್ಕೆ ಚಾಲಕರಿಗೆ ತರಬೇತಿ ಕೊಡಬೇಕು ಅನ್ನೋ ಪ್ರಶ್ನೆ ಮೂಡ್ತಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ TV, ಬೆಂಗಳೂರು.